ನೀವು ಬಾಡಿಗೆ ಮನೆ ನೋಡ್ಲಿಕ್ಕೆ ಹೋದಾಗ ಬಾಡಿಗೆ ಮನೆ ಹಿಡನ್ ಕಂಡೀಷನ್ಗಳು ಎಂತೆಲ್ಲ ಇದೆ ಅಂತ ಮನೆ ಓನರ್ಗೆ ಅವಾಗಲೇ ಕೇಳಿಬಿಡಿ. ಕೆಲವು ಓನರ್ಗಳು ಮನೆಗೆ ಯಾರು ಬರ್ಲಿಕ್ಕಿಲ್ಲ ಅಂತ ಕಂಡೀಷನ್ ಹಾಕ್ತಾರೆ. ಒಂದು ವೇಳೆ ಸಂಬಂಧಿಕರು ಬಂದ್ರೆ ಅಂತ ಆದ್ರೆ ಅವರ ಮುಂದೆನೆ ಇವ್ರು ಯಾವಾಗ ಹೋಗ್ತಾರೆ ಅಂತ ಕೇಳಿಬಿಡ್ತಾರೆ. ನಾಯಿ, ಬೆಕ್ಕು ಅಥವಾ ಯಾವ್ದಾದ್ರು ಸಾಕು ಪ್ರಾಣಿಗಳನ್ನ ಸಾಕ್ಬೋದಾ ಅಂತ ಮೊದಲೇ ಕೇಳಿಟ್ಕೊಳ್ಳಿ. ಕೆಲವರಂತೂ ಒಂದು ದಿನ ಬಾಡಿಗೆ ಲೇಟ್ ಆದ್ರೂ ಸಹ ಫೈನ್ ಅಂತ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಕೆಲವರು ಬಾಡಿಗೆ ದಿನ ಬಂತಂದ್ರೆ ಸಾಕು, ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ತಾರೆ ಬಾಡಿಗೆ ಹಣ ಕೊಡಿ ಅಂತ. ಒಂದು ವೇಳೆ ಎಲೆಕ್ಟ್ರಿಸಿಟಿ, ಪ್ಲಂಬಿಂಗ್ ಎಂತಾದ್ರೂ ಪ್ರಾಬ್ಲಮ್ ಆದ್ರೆ ಉಂಟಲ್ಲ, ಓನರ್ಗೆ ಹೇಳಿದ್ರೆ ಅವ್ರು ನೀವೇ ಮಾಡಿಸ್ಕೊಳ್ಳಿ, 10-20 ರೂಪಾಯಿಗೆ ಒಂದು ಮಾಡಿಕೊಡ್ತಾರೆ ಅಂತ ಉಡಾಫಿ ಹತ್ರ ಕೊಡ್ತಾರೆ. ಇದನ್ನು ಕೂಡ ಅಬ್ಸರ್ವ್ ಮಾಡಿ ನೀವು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಗೊತ್ತುಂಟಾ, ಕೆಲವು ಓನರ್ಗಳು ಹೇಗೆ ಇರ್ತಾರೆ ಅಂತಂದರೆ ಬಾಡಿಗೆಯವರನ್ನು ಅಂದರೆ ಟೆನೆಂಟ್ಸ್ಗಳನ್ನ ಜಸ್ಟ್ ಹಣ ಪ್ರಿಂಟ್ ಮಾಡೋ ಮಿಷಿನ್ ಥರ ನೋಡ್ತಾರೆ. ಅವ್ರಿಗೆ ಯಾವುದೇ ಮರ್ಯಾದೆ ಇರೋದಿಲ್ಲ, ಜಸ್ಟ್ ಇವರು ಹಣ ಪ್ರಿಂಟ್ ಮಾಡೋ ಮಿಷಿನ್ ಅವ್ರಿಗೋಸ್ಕರ ಅಷ್ಟೇ, ಆ ಥರ ಸಹ ನೋಡ್ತಾರೆ. ತುಂಬ ಜಾಗ್ರತೆಯಾಗಿರಿ. ಹಾಗಾಗಿ ಹೊಸ ಬಾಡಿಗೆ ಮನೆಗೆ ಹೋಗುವ ಮೊದಲು ಸರಿಯಾಗಿ ವಿಚಾರ ಮಾಡಿ, ಸರಿಯಾಗಿ ಕೇಳಿ, ಅಕ್ಕಪಕ್ಕದ ಮನೆಯವರ ಜೊತೆ ಕೂತು ಡಿಸ್ಕಸ್ ಮಾಡಿ, ಎಲ್ಲ ಗೊತ್ತಾಗ್ತದೆ, ವಿಷಯ ಎಂತ ಅಂತ ಗೊತ್ತಾಗ್ತದೆ ನಿಮಗೆ. ಆಮೇಲೆ ನೀವು ಬಾಡಿಗೆ ಮನೆಗೆ ಹೋಗಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬಾಡಿಗೆ ಮನೆಯಲ್ಲಿ ಎಂತೆಲ್ಲ ಟ್ರಾಪ್ಸ್ಗಳಿದೆ ಅಂತ ಡಿಟೇಲ್ ಆಗಿ ಹೇಳ್ತೀನಿ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ 9061 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಯಾವುದೇ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗೋದಿಲ್ಲ, ಡೈರೆಕ್ಟಾಗಿ ನಿಮ್ಮ ಮೊಬೈಲಿಗೆ ಬರ್ತದೆ.